7ನೇ ತರಗತಿ ಕನ್ನಡ ಗದ್ಯ ಭಾಗ 5 ಪರಿಸರ ಸಮತೋಲನ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಕೃಷ್ಣಾನಂದ ಕಾಮತ್. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದರು. ಇವರ ಕಾಲ 1934ರಿಂದ 2002. ಇವರ ಕೃತಿಗಳೆಂದರೆ ನಾನು ಅಮೆರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರುವು, ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ. ಇವರು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ರವರು. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಉತ್ತರ: ಆನೆ 5 ವರ್ಷಕ್ಕೊಮ್ಮೆ ಒಂದು ಮರಿ ಹಾಕುತ್ತದೆ. ಪ್ರಶ್ನೆ 2. ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಉತ್ತರ: ಪ್ರಾಣಿಗಳ ನಡುವೆ ಆಹಾರ, ಅಚ್ಚೆ ದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ. ಪ್ರಶ್ನೆ 3. ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಉತ್ತರ: ಬೀಜ ಪ್ರಸರಣ ಕೀಟ, ವಾಯು, ನೀರು ಮುಂತಾದವುಗಳ ಮೂಲಕ ನಡೆಯುತ್ತದೆ. ಪ್ರಶ್ನೆ 4. ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಉತ್ತರ: ವಿಪುಲವಾದ ನೀರು ಮತ್ತು ತೇವಾಂಶ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತದೆ. ಪ್ರಶ್ನೆ 5. ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ? ಉತ್ತರ: ಮರುಭೂಮಿ, ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ಬೆಳವಣಿಗೆಗೆ ಅವಕಾಶ ಸಿಗದೆ ನಾಶವಾಗುತ್ತವೆ. ಪ್ರಶ್ನೆ 6. ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ಉತ್ತರ: ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಲ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಉತ್ತರ: 5-6 ಅಡಿ ಎತ್ತರದ ಎಲೆಗಳು ತೀರಿದಾಗ ಕುದುರೆಗಳು ಹಸಿವಿನಿಂದ ಸಾಯುತ್ತವೆ. ಆದರೆ ಜಿರಾಫೆಯು ತನ್ನ ಉದ್ದವಾದ ಕಾಲು ಮತ್ತು ಗೊಣತೆಯನ್ನು ಬಳಸಿ 12 ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ತಿನ್ನುವ ಸಾಮರ್ಥ್ಯ ಹೊಂದಿರುವುದರಿಂದ ಆಹಾರದ ಸ್ಪರ್ಧೆಯಲ್ಲಿ ಕೊನೆಗೆ ಯಶಸ್ವಿಯಾಗುತ್ತದೆ. ಪ್ರಶ್ನೆ 2. ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ಉತ್ತರ: ನಶಿಸಿ ಹೋಗುತ್ತಿರುವ ಮೊಸಳೆಗಳಿಗಾಗಿ ಬನ್ನೇರುಘಟ್ಟದಲ್ಲಿ ಮೊಸಳೆ ಆಲಯ ನಿರ್ಮಿಸಿ ಪಾಲನೆ ಮಾಡುತ್ತಿದ್ದಾರೆ. ಹಾಗೆಯೇ ಕಣ್ಮರೆಯಾಗುತ್ತಿರುವ ವಿಷಕಾರಿ ಹಾವಿನ ತಳಿಯನ್ನು ರಕ್ಷಿಸಲು ಮುಂಬೈ ಮತ್ತು ಮದ್ರಾಸುಗಳಲ್ಲಿ ಹಾವು ಸಾಕಣಾ ಕೇಂದ್ರಗಳನ್ನು ಪ್ರಾರಂಭಿಸಿ ವನ್ಯಜೀವಿ ಸಂರಕ್ಷಣೆ ಮಾಡುತ್ತಿದ್ದಾರೆ. ಪ್ರಶ್ನೆ 3. ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ? ಉತ್ತರ: ಮಾನವನು ತನ್ನ ಅನುಕೂಲಕ್ಕಾಗಿ ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟಲು, ಹೆದ್ದಾರಿಗಳನ್ನು ನಿರ್ಮಿಸಲು ಹಾಗೂ ಕಾರ್ಖಾನೆ, ಊರುಗಳನ್ನು ಬೆಳೆಸಲು ಸರೋವರ, ಕೆರೆ ಮತ್ತು ಹೊಂಡಗಳನ್ನು ಮುಚ್ಚಿ ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದಾನೆ. ಪ್ರಶ್ನೆ 4. ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಉತ್ತರ: ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಾಸ ಮಾಡಬೇಕು. ಮಾನವನ ಅಭಿವೃದ್ಧಿ ಚಟುವಟಿಕೆಗಳು ಮಾನವನಿಗೆ ಹಾಗೂ ಪರಿಸರಕ್ಕೆ ಕಂಟಕವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ರಚನಾತ್ಮಕ ಯೋಜನೆಗಳನ್ನು ರೂಪಿಸಬೇಕು. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮೊಸಳೆ ಹಾವುಗಳ ರಕ್ಷಣಾ ಕಾರ್ಯಕ್ರಮ ತಿಳಿಸಿ. ಉತ್ತರ: ಜನರು ಚರ್ಮಕ್ಕಾಗಿ ಮೊಸಳೆಯನ್ನು ಅತಿಯಾಗಿ ಬೇಟೆಯಾಡಿದ್ದರು. ನಶಿಸಿ ಹೋಗುತ್ತಿದ್ದ ಮೊಸಳೆಗಳ ತಳಿಯನ್ನು ಉಳಿಸಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆ ಆಲಯವನ್ನು ಸ್ಥಾಪಿಸಿ ಹೆಚ್ಚಿನ ದಕ್ಷತೆಯಿಂದ ಅವುಗಳ ಪಾಲನೆ ಪೋಷಣೆ ಮಾಡಲಾಗುತ್ತಿದೆ. ಹಾವುಗಳಂತೂ ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗುತ್ತಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ಪ್ರಶ್ನೆ ಸಂಖ್ಯೆ 2. ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ: ದಟ್ಟವಾದ ಕಾಡನ್ನು ಕಡಿದಾಗ ಅಲ್ಲಿದ್ದ ಹಕ್ಕಿಗಳು ವಾಸಿಸಲು ಬೇರೆ ತಾಣಗಳನ್ನು ಹುಡುಕಿಕೊಂಡು ಹೋಗುತ್ತವೆ. ಮೇವು ಸಿಗದ ಕಾರಣ ಚಿಗರೆಗಳು ಮಾಯವಾಗುತ್ತವೆ. ಅವುಗಳನ್ನು ಬೇಟೆಯಾಡಿ
ಹುಲಿ, ಚಿರತೆ, ಸಿಂಹಗಳು ಕಾಡು ತೊರೆಯುತ್ತವೆ. ಅಡಗಿಕೊಳ್ಳಲು ಮರೆ ಇಲ್ಲದೆ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಸಿಗದೆ ಇಣಚಿ, ಕಣ್ಣು ಕಪ್ಪಡಿ ವಲಸೆ ಹೋಗುತ್ತವೆ. ಕಾಡಿನಲ್ಲಿ ಏನು ಸಿಗದಿದ್ದಾಗ ಇಲಿಗಳು ಹೊರಡುತ್ತವೆ ಮತ್ತು ಅವುಗಳನ್ನು ನಂಬಿದ್ದ ಹಾವುಗಳು ಅವುಗಳನ್ನು ಹಿಂಬಾಲಿಸುತ್ತವೆ. ಕೊರೆಯುವ ಚಳಿ, ಸುಡುವ ಬಿಸಿಲು ಮತ್ತು ಹರಿಯುವ ನೀರಿಗೆ ಸಿಲುಕಿ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಅಂತಿಮವಾಗಿ ಕಾಡಿನ ಜೀವಜಲವೇ ನಾಶವಾಗಿ ಪ್ರಕೃತಿಯ ಸಮತೋಲನ ತಪ್ಪುತ್ತದೆ. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿ. ನಿರ್ಮಾಣ: ಸ್ವಂತ ವಾಕ್ಯ. ನಶಿಸಿ ಹೋಗುತ್ತಿರುವ ನವಿಲುಗಳನ್ನು ರಕ್ಷಿಸಲು ನಮ್ಮ ದೇಶದಲ್ಲಿ ನವಿಲುಧಾಮ ನಿರ್ಮಾಣ ಮಾಡಲಾಗಿದೆ. ಶತಮಾನ. ಸ್ವಂತ ವಾಕ್ಯ. 100 ವರ್ಷಗಳ ಕಾಲಾವಧಿಯನ್ನು ಒಂದು ಶತಮಾನ ಎಂದು ಕರೆಯಲಾಗುತ್ತದೆ. ಮನಸೋಲು. ಸ್ವಂತ ವಾಕ್ಯ. ಮಲೆನಾಡಿನ ಸುಂದರ ನೈಸರ್ಗಿಕ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋಲುತ್ತಾರೆ. ಹಿಂಬಾಲಿಸು. ಸ್ವಂತ ವಾಕ್ಯ. ಕಾಡಿನಲ್ಲಿ ಇಲಿಗಳು ಹೊರಟಾಗ ಅವುಗಳನ್ನು ತಿನ್ನಲು ಹಾವುಗಳು ಸಹ ಹಿಂಬಾಲಿಸುತ್ತವೆ. ಭಾಷಾಭ್ಯಾಸ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. 1. ದೂರದ ಬೆಟ್ಟ ನುಣ್ಣಗೆ. 2. ಹಿತ್ತಲ ಗಿಡ ಮದ್ದಲ್ಲ. 3. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. 4. ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. 5. ಹಸು ಕಪ್ಪಾದರೆ ಹಾಲು ಕಪ್ಪೆ. ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ. ಸಸ್ಯಾಹಾರಿ: ಆನೆ, ಕುದುರೆ, ಹಸು, ಮೊಲ, ಜಿಂಕೆ, ಒಂಟೆ. ಮಾಂಸಾಹಾರಿ: ಹುಲಿ, ಚಿರತೆ, ಸಿಂಹ, ತೋಳ, ಮೊಸಳೆ. ಮಿಶ್ರಾಹಾರಿ: ನಾಯಿ, ಮಾನವ, ಬೆಕ್ಕು. ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಹಾಗೂ ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಯಿಯಲ್ಲಿಯೂ, ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲಿಯೂ ವೃತ್ತ ಹಾಕಿ 2 ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಅಕಾರಾದಿಯಾಗಿ ಕ್ರಮದಲ್ಲಿ ಜೋಡಿಸಿ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಅಕಾರಾದಿ: ಕಾಂಡ, ಕೊಂಬೆ, ಗರಿಕೆ, ಚಿಗುರು, ತಳಿರು, ತೆಂಗು, ಪತ್ರೆ, ಬಳ್ಳಿ, ಬೇರು, ಭತ್ತ, ಮಲ್ಲಿಗೆ, ರೆಂಬೆ, ಹೊಲ, ಸೊಪ್ಪು. ನೀರಿಗೆ ಸಂಬಂಧಿಸಿದ ಪದಗಳು ಅಕಾರಾದಿ: ಅಣೆಕಟ್ಟು, ಕಡಲು, ಕಣಿವೆ, ಕೊಳ, ಗದ್ದೆ, ಜಲಪಾತ, ನದಿ, ನಲ್ಲಿ, ಪ್ರವಾಹ, ಬಾವಿ, ಸರೋವರ, ಹಳ್ಳ, ಹೊಳೆ, ಹೊಂಡ. ಭಾಷಾ ಚಟುವಟಿಕೆ. 1. ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಕಾಡು ಪ್ರಾಣಿಗಳಿಗೆ ಆಹಾರ ವಸತಿಯ ಕೊರತೆ, ಕಾಡು ಪ್ರಾಣಿಗಳ ಸಂತತಿಯ ನಾಶ, ಕಾಡಿನ ಉತ್ಪನ್ನಗಳ ಕೊರತೆ, ಮಳೆಯ ಪ್ರಮಾಣ ಕಡಿಮೆ, ವಾಯು ಮಾಲಿನ್ಯ, ಭೂಮಿಯ ಅಂತರ್ಜಲದ ಕೊರತೆ, ಆಮ್ಲಜನಕದ ಕೊರತೆ, ಪರಿಸರದ ಅಸಮತೋಲನ. ಇವು ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳು. ಪ್ರಶ್ನೆ 2. ಗಿಡ, ಮರ, ಸೂರ್ಯೋದಯ, ಪ್ರಾಣಿ ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿ ಚಿತ್ರವನ್ನು ಬರೆಯಿರಿ. 3. ಪರಿಸರ ಸಂರಕ್ಷಣೆಯ ಅವಶ್ಯಕತೆ ಕುರಿತು ಒಂದು ಪ್ರಬಂಧ ಬರೆಯಿರಿ. ಪ್ರಬಂಧ: ಪರಿಸರ ಸಂರಕ್ಷಣೆ. ಪೀಠಿಕೆ: ಪರಿಸರವನ್ನು ನಾವು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಮಾತು ಸಾರ್ವಕಾಲಿಕ ಸತ್ಯ. ಮಾನವನ ಜೀವಿತಾವಧಿಗೆ ಪರಿಸರವೇ ಮೂಲ ಆಧಾರ. ನಮಗೆ ಸಿಗುವ ಶುದ್ಧ ಗಾಳಿ, ನೀರು, ಬೆಳಕು, ಆಹಾರ ಹಾಗೂ ವಾಸಸ್ಥಳ ಎಲ್ಲವೂ ಪ್ರಕೃತಿದತ್ತವಾದ ಕೊಡುಗೆಗಳಾಗಿವೆ. ವಿಷಯ ವಿವರಣೆ. ಇಂದಿನ ಆಧುನಿಕ ಯುಗದಲ್ಲಿ ಮಾನವನು ತನ್ನ ಸ್ವಾರ್ಥ, ನಗರೀಕರಣ ಮತ್ತು ಕೈಗಾರಿಕೀಕರಣದ ಭರದಲ್ಲಿ ಕಾಡುಗಳನ್ನು ಕಡಿಯುತ್ತಿದ್ದಾನೆ. ಇದರಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿದೆ, ಋತುಮಾನಗಳು ಬದಲಾಗುತ್ತಿವೆ ಹಾಗೂ ಜಲಮೂಲಗಳು ಬತ್ತಿ ಹೋಗುತ್ತಿವೆ. ಪ್ರಾಣಿ ಪಕ್ಷಿಗಳು ಆಶ್ರಯವಿಲ್ಲದೆ ನಾಶವಾಗುತ್ತಿವೆ. ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾದರೆ ಅದು ಅಂತಿಮವಾಗಿ ಮಾನವ ಕುಲದ ವಿನಾಶಕ್ಕೆ ಹಾದಿ ಮಾಡಿಕೊಡುತ್ತದೆ. ಪರಿಸರ ಸಂರಕ್ಷಣೆಯ ಕ್ರಮಗಳು: ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ನೆಟ್ಟು ಬೆಳೆಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು,
ನೀರು, ಗಾಳಿ ಮತ್ತು ಮಣ್ಣಿನ ಮಾಲಿನ್ಯವಾಗದಂತೆ ತಡೆಯುವುದು. ವನ್ಯಜೀವಿಗಳನ್ನು ಬೇಟೆಯಾಡದೆ ಅವುಗಳ ಸಂರಕ್ಷಣೆ ಮಾಡುವುದು. ಉಪಸಂಹಾರ: ಪರಿಸರವು ಕೇವಲ ನಮಗಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಸೇರಿದ್ದಾಗಿದೆ. ಪ್ರತಿಯೊಬ್ಬ ಪ್ರಜೆಯು ಪರಿಸರ ಸಂರಕ್ಷಣೆಯನ್ನು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿ ಕಾರ್ಯಪ್ರವೃತ್ತರಾಗಬೇಕು. ಮರ ಬೆಳೆಸಿ, ಪರಿಸರ ಉಳಿಸಿ ಎಂಬುದೇ ನಮ್ಮೆಲ್ಲರ ಸಂಕಲ್ಪವಾಗಬೇಕು. ಅಭ್ಯಾಸ: ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗುವ ಪದಗಳನ್ನು ಗುರುತಿಸಿ ಸಂಧಿ ಹೆಸರು ತಿಳಿಸಿ. ಉದಾಹರಣೆಗೆ, ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ? ಸಂಧಿಯಾಗುವ ಪದಗಳು ನೀನೇಕೆ, ನಮ್ಮೊಡನೆ, ಊರಿಗೆ. ಇದು ಲೋಪಸಂಧಿ. ಒಂದು ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು. ಸಂಧಿಯಾಗುವ ಪದ ಹಾಸಿಗೆ ಇದ್ದಷ್ಟು, ಕಾಲನ್ನು. ಹಾಸಿಗೆ ಪ್ಲಸ್ ಇದ್ದಷ್ಟು ಯಕಾರಾಗಮ ಸಂಧಿ. ಕಾಲನ್ನು ಕಾಲು ಪ್ಲಸ್ ಅನ್ನು ಲೋಪಸಂಧಿ. 2. ದೇವನೊಲಿದಾತನೇ ಜಾತ ಸರ್ವಜ್ಞ. ಸಂಧಿಯಾಗುವ ಪದಗಳು ದೇವನೊಲಿದಾತನೇ, ದೇವನೊಲಿದ ಪ್ಲಸ್ ಆತನೇ ಲೋಪಸಂಧಿ. 3. ಬಾಯಿದ್ದವರು ಬರದಲ್ಲೂ ಬದುಕಿದರು. ಸಂಧಿಯಾಗುವ ಪದಗಳು ಬಾಯಿದ್ದವರು, ಬಾಯಿ ಪ್ಲಸ್ ಇದ್ದವರು ಲೋಪಸಂಧಿ.